2 ತಿಂಗಳ ನಂತರ ಇಂದು ಸಂಸದ ಸುಧಾಕರ್ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಸಂಸದರ ಕಚೇರಿಯಲ್ಲಿ ಜನತಾ ದರ್ಶನವನ್ನ ಆಯೋಜನೆ ಮಾಡಲಾಗಿತ್ತು. ಸಂಸದರ ಲೋಕಸಭಾ ಕ್ಷೇತ್ರದ ಸುಮಾರು 8 ರಿಂದ 10 ತಾಲೂಕುಗಳಿಂದ ರೈತರು, ಸಾರ್ವಜನಿಕರು, ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು ಸೇರಿದಂತೆ ಹೆಣ್ಣು ಮಕ್ಕಳು ಬಂದು ವಿವಿಧ ಇಲಾಖೆಯ ಸಮಸ್ಯೆಗಳ ಬಗ್ಗೆ ಅಹವಾಲುಗಳನ್ನು ನೀಡಿದರು. ಇನ್ನು ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿ ಕೆಲವೊಂದು ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಕಾಣಿಸುತ್ತಿದ್ದರು. ಮತ್ತೊಂದಷ್ಟು ಸಮಸ್ಯೆಗಳು ಕಾಲಮಿತಿಯಲ್ಲಿ ಪರಿಹಾರ ಆಗುವುದನ್ನು ತಿಳಿಸುತ್ತಿದ್ದರು. ಇನ್ನು ಸದನ ಇದ್ದ ಹಿನ್ನೆಲೆ 2 ತಿಂಗಳು ಜನತಾ ದರ್ಶನ ನಡೆಸಲು ಸಾಧ್ಯವಾಗಲಿಲ್ಲ. ಆದರೆ ಇನ್ನು ಮುಂದೆ ಪ್ರತಿ ವಾರದಂತೆ ಮುನ್ನಡೆಸುತ್ತೇನೆಂದು ಹೇಳಿದರು. ಎಂದಿನಂತೆ ಇವತ್ತು ನಾನು ಮಾಡಿದ್ದೇನೆ. ಕಳೆದ ಸದನ ಆದಾಗ ನಾನು ಮಾಡಲಿಕ್ಕಾಗಿರಲಿಲ್ಲ. ಸುಮಾರು 2 ತಿಂಗಳೇ ಆಗಿತ್ತು. ಹಾಗಾಗಿ ಇವತ್ತು ಮಾಡಿದ್ದೇನೆ. ಹಲವಾರು ಅರ್ಜಿಗಳು, ಹಲವಾರು ರೈತರು, ಯುವಕರು, ಮಹಿಳೆಯರು ಮತ್ತು ಅನೇಕರು ಬಂದಿದ್ದರು. ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿರ್ಬೋದು, ಕಂದಾಯ ಇಲಾಖೆಯ ಕೆಲವು ಕೆಲಸಗಳು, ರೈಲ್ವೆಯಲ್ಲಿ ಮತ್ತು ರಾಷ್ಟ್ರೀಯ ಹೆದ್ದಾರಿಯ ಸಮಸ್ಯೆಗಳು, ಹೀಗೆ ಅನೇಕ ಬಗೆಯ ಸಮಸ್ಯೆಗಳನ್ನು ಹೊತ್ತು ಬಂದಿದ್ದರು. ಅದನ್ನೆಲ್ಲ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಅಲ್ಲೇ ಅವ್ರ ಮುಂದೆನೇ ಮಾತನಾಡಿ ಅದನ್ನು ಅಟೆಂಡ್ ಮಾಡಲಿಕ್ಕೆ ಹೇಳಿದ್ದೇನೆ. ಕೆಲವರಿಗೆ ನಾನು ಪತ್ರ ಮುಖೇನ ಅವರಿಗೆ ಬರೆದಿದ್ದೇನೆ. ಬರ್ತೇನೆ. ನಾನು ಈಗಾಗಲೇ ಏನು ಹೇಳಿದ್ದೇನೆ, ಯಾವಾಗ ಸದನ ಇರೋದಿಲ್ಲ ಆಗ ಖಂಡಿತವಾಗಿಯೂ ಕೂಡ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಯಲಹಂಕಕ್ಕೂ ಕೂಡ ಇನ್ಮೇಲೆ ನಾನು ಅಟ್ಲೀಸ್ಟ್ ಒಂದು ತಿಂಗಳಿಗೊಮ್ಮೆ ಆದರೂ ಅಲ್ಲೇ ಹೋಗಿ ತಾಲೂಕು ಕಚೇರಿಯಲ್ಲಾಗಲಿ ಅಥವಾ ಬೇರೆ ಒಂದು ನಮ್ಮ MP ಗೆ ಒಂದು ಕಚೇರಿಯನ್ನು ಮಾಡಿಕೊಡ್ಬೇಕು ಅಂತ ಈಗಾಗಲೇ ನಾನು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ. ಆ ಒಂದು ಕಚೇರಿಯಲ್ಲಿ ಉದ್ಘಾಟನೆ ಆದಮೇಲೆ ಯಲಹಂಕದಲ್ಲಿ ಅಲ್ಲಿ ಕೂಡ ಜನತಾ ದರ್ಶನ, ಅಲ್ಲಿನ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸ ನಾನು ಮಾಡ್ತೇನೆ. ತೋಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.